ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೀತಾ. ಇದು ನನ್ನ ಮಂಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಮಗಳನ್ನು ಕೂಡ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸಿದ ನಂತರ ನಾನಿಲ್ಲಿ ಮಗಳು ಹಸ್ಬೆಂಡ್ ಇಬ್ಬರು ಕೂಡ ಸ್ಕೂಲ್ಗೆ ಹೋದರು. ಹಾಗೆ ನಾನಿಲ್ಲಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಜೀವನದಲ್ಲಿ ನಾವು ತುಂಬ ಸಲ ಯೋಚನೆ ಮಾಡ್ತೀವಿ, ಅಯ್ಯೋ ನನ್ನ ಹತ್ರ ತುಂಬ ದುಡ್ಡಿಲ್ಲ, ನಾನು ಅವರ ಹಾಗೆ ಇಲ್ಲ, ಆಸ್ತಿ ಇಲ್ಲ, ಒಡವೆ ಇಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ರಿಯಲ್ ಫ್ಯಾಕ್ಟ್ ಏನು ಅಂತಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ, ಆರೋಗ್ಯ, ಹಾಗೆ ಒಳ್ಳೆ ಜೀವನ ಸಂಗಾತಿ ಬೇಕು. ಇಷ್ಟಿದ್ರೆ ಸಾಕು, ಜೀವನಕ್ಕೆ ಇನ್ನೇನು ಬೇಡ. ಜೀವನ ತುಂಬ ಖುಷಿಯಾಗಿರುತ್ತೆ. ನಾನಂತೂ ಹೀಗೇ ಯೋಚನೆ ಮಾಡೋದು. ಜೀವನದಲ್ಲಿ ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ. ನಾವು ಸಂಪಾದನೆ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ. ಸೊ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ ನೆಮ್ಮದಿ ಅಲ್ವಾ. ನೆಮ್ಮದಿಯಾಗಿ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಹಾಗೆ ನಮಗೆ ಸಪೋರ್ಟ್ ಮಾಡೋ ಅಂಥ, ನಮ್ಮನ್ನು ಅರ್ಥ ಮಾಡ್ಕೊಳೋ ಅಂಥ ಭಾಳ ಸಂಗಾತಿ ಸಿಕ್ಕಿದ್ರೆ ನಮ್ಮ ಲೈಫಲ್ಲಿ ಅದಕ್ಕಿಂತ ಹೆಚ್ಚಾಗಿ ಇನ್ನೇನೂ ಬೇಕಾಗಿಲ್ಲ. ಏನನ್ನು ಕೂಡ ಬಯಸೋಕ್ಕೂ ಈ ಥಾಟ್ ಕೂಡ ಬರೋಲ್ಲ ನಮಗೆ. ಸೊ ನನ್ನ ಜೀವನದಲ್ಲಿ ನನ್ನ ಅರ್ಥ ಮಾಡ್ಕೊಂಡು ಹೋಗೋವಂಥ ಒಳ್ಳೆ ಭಾಳ ಸಂಗಾತಿ ಸಿಕ್ಕಿದ್ದಾರೆ. ಜೀವನದಲ್ಲಿ ಇಷ್ಟಿದೆ ಸಾಕು ಅಂತ ಅನ್ಕೋತೀನಿ. ಇಷ್ಟರಲ್ಲೇ ಸುಖ ಪಡಬೇಕು ನಾವು, ಇಷ್ಟರಲ್ಲೇ ಖುಷಿ ಪಡಬೇಕು. ಖುಷಿ ಪಡ್ಕೊಂಡು ಜೀವನನ ಎಂಜಾಯ್ ಮಾಡಿಕೊಂಡು ಹೋಗೋದನ್ನು ಕಲಿಬೇಕು. ಸೊ ನಾನಿಲ್ಲಿ ನನ್ನ ಮಗಳನ್ನು ಕೂಡ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವಳನ್ನು ಕೂಡ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.